ಇಲ್ಲಿ ಸಿಎಂ ಡಿಕೆಯನ್ನ ಹೊಗಳಿದ್ದಾರೆ, ಸಿದ್ದರಾಮಯ್ಯನವರನ್ನ ತೆಗಳಿದ್ದಾರೆ ಹಳ್ಳಿ ಹಕ್ಕಿ ವಿಶ್ವನಾಥ್. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭಾರಿ ಹೊಗಳಿರುವಂಥದ್ದು, ಸಿದ್ದರಾಮಯ್ಯನವರನ್ನ ತೆಗಳಿದ್ದಾರೆ, ಡಿಕೆ ಗುಣಗಾನವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆಲ್ಲ ಒಂದು ಕಡೆ ಕುಕ್ಕಿರುವಂಥದ್ದು ಎಚ್ ವಿಶ್ವನಾಥ್. ಸಿದ್ದು ಹೆಸರು ಹೇಳದೆ ಮಾತನಾಡೋದಿಲ್ಲ ಅವರು. ಇಲ್ಲಿ ಹಳ್ಳಿ ಹಕ್ಕಿ ಅಂತಾನೆ ಕರೆಸ್ಕೊಳ್ಳುವಂತಹ ವಿಶ್ವನಾಥ್ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹೊಗಳಿದ್ದಾರೆ, ಗುಣಗಾನ ಮಾಡಿದ್ದಾರೆ. ಸಿದ್ದುಗೆ ಕುಕ್ಕಿದ್ದಾರೆ ಎಚ್ ವಿಶ್ವನಾಥ್. ಸಿದ್ದು ಹೆಸರನ್ನ ಹೇಳದೆ ಮಾತು ಈ ಕ್ಯಾಬಿನೆಟ್ ಅಲ್ಲಿ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿದೆ. ಒಬ್ಬ ಕಾಂಗ್ರೆಸ್ನವನಿಗೆ ಒಂದು ಮೈಕ್ ಕೊಟ್ಟರೆ ಎಲ್ಲಿಂದ ಶುರು ಮಾಡ್ತೇನೆ ಅವನು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯೆ ಅದೆಲ್ಲ ಇದೆ ಇಲ್ಲಿ, ಅದೆಲ್ಲ ಇದೆ. ಅಲ್ಪಸಂಖ್ಯಾತರಿಗೆ ಎಷ್ಟು ಸೀಟ್ ಕೊಟ್ಟಿದ್ದೀರ ನೀವು? ಗಾಯತ್ರಿ ಶಾಂತೇಗೌಡಗೆ ಸಚಿವ ಸ್ಥಾನ ಕೊಟ್ಟಿದ್ದು ಡಿಕೆ, ಆದ್ರೆ ಅದನ್ನ ತಪ್ಪಿಸಿದ್ದು ಮೈಸೂರಿನ ಮಾಜಿ ಸಿಎಂ ಸಿದ್ದರಾಮಯ್ಯ. ಗಾಯತ್ರಿ ಮಂತ್ರಿ ಆಗೋದನ್ನ ತಡೆದಿದ್ದು ಸಿದ್ದರಾಮಯ್ಯ. ಸ್ವಜಾತಿಯ ನಾಯಕಿಗೆ ಸಿದ್ದರಾಮಯ್ಯ ಅನ್ಯಾಯವನ್ನ ಮಾಡಿದ್ದಾರೆ. ಅವ್ರದೇ ಜಾತಿ, ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕುರುಬರು ಗರಂ ಆಗಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಕುರುಬ ಸಮುದಾಯ ಸಿಟ್ಟಾಗಿದೆ. ಗಾಯತ್ರಿ ಶಾಂತೇಗೌಡಗೆ ಅನ್ಯಾಯ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮಾತಿನಲ್ಲೂ ಕುಕ್ಕಿದ್ದಾರೆ ಹಳ್ಳಿ ಹಕ್ಕಿ. ಸ್ವಜಾತಿಯವರಿಗೆ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯ. ಗಾಯತ್ರಿ ಶಾಂತೇಗೌಡಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದು ಡಿಕೆ ಶಿವಕುಮಾರ್, ಆದ್ರೆ ಅದನ್ನು ತಪ್ಪಿಸಿದ್ಯಾರು? ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಮೈಸೂರಿನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಂತ ಹೇಳಿ ಇಲ್ಲಿ ಮಾತಿಗೂ ಸಿದ್ದರಾಮಯ್ಯನವರನ್ನು ಕುಕ್ಕಿರುವಂಥದ್ದು ಎಚ್ ವಿಶ್ವನಾಥ್. ಗಾಯತ್ರಿ ಮಂತ್ರಿ ಆಗೋದನ್ನ ತಡೆದಿದ್ದು ಸಿದ್ದರಾಮಯ್ಯ. ಸ್ವಜಾತಿಯ ನಾಯಕಿಯನ್ನ ತಡೆದಿದ್ದಾರೆ ಇವರು, ಸಚಿವ ಸ್ಥಾನದಿಂದ ಹೋಲ್ಡ್ ಮಾಡಿಸಿದ್ದಾರೆ ಇವರು. ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡೋಕೆ ರೆಡಿ ಇದ್ರು, ಆದ್ರೆ ಹೋಲ್ಡ್ ಮಾಡಿಸಿದ್ದು ಸಿದ್ದರಾಮಯ್ಯ ಅಂತ ಹೇಳಿ ಏನು ಎಚ್ ವಿಶ್ವನಾಥ್ ಸಿದ್ದರಾಮಯ್ಯನವರನ್ನ ಮಾತಿಗೂ ತಿವಿದಿದ್ದಾರೆ. ಹೆಣ್ಮಗಳಿಗೂ ಅಷ್ಟೇ, ಹೆಣ್ಮಗಳು ನಿಲ್ಲಿಸ್ತವ್ರು ಯಾರು? ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಟಿವಿನ, ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಕೊಟ್ಟಿಲ್ಲ ಹೆಣ್ಣುಮಗಳಿಗೆ, ಹೆಣ್ಣು ಮಕ್ಕಳು ರಹಿತವಾದಂತ ತಪ್ಪಿಸ್ತವ್ರು ಯಾರು? ಅದು ಹೇಳ್ರಿ. ಕೊಟ್ಟಿರ್ಲಿಲ್ವಾ? ಯಾಕೆ? ಯಾರು ಅದನ್ನ ನಿಲ್ಲಿಸ್ತವ್ರು ಯಾರು? ಸೇರಿಂಗ್ ಸೆರೆಮನಿಗೆ ಬರಬೇಡ ಅಂದವ್ರು ಯಾರು? ಗಾಯತ್ರಿ ಅವರಿಗೆ ಎಲ್ಲ ಈಗ ಇದು ಏನಾಗಿದೆ, ತಮ್ಮ ಸ್ವಾರ್ಥಕ್ಕೆ ಇಡೀ ರಾಜ್ಯನೇ ಹಾಳು ಮಾಡಿದ್ದೀರಾ. ಇನ್ನೂ ಹಾಳು ಮಾಡ್ಲೇಬೇಕು, ಇನ್ನೂ ಹಾಳು ಮಾಡ್ಬೇಕಾ ನೀವು? ಏನ್ ಸಮಯ ನಿಮ್ಗೆ ಗೊತ್ತಪ್ಪ, ಹೇಳಿ ಯಾರು? ಮತ್ತೆ ಯಾರು ತಪ್ಪಿಸಿದ್ದು? ಅಲ್ಲ, ಓಪನ್ ಇಟ್ಸ್ ಎನ್ ಓಪನ್ ಸೀಕ್ರೆಟ್. ಆ ಹೆಣ್ಮಗಳಿಗೆ ನೀ ಚಾರ್ಜ್ ತಗೋಬೇಡ, ಹಾಗೆ ಹೀಗೆ ಅಂತ ಹಾಕ್ತೇವೆ ನಮ್ಮೂರವ್ರೆ ಮಾಜಿಗಳು. ಮಹಾದೇವಪ್ಪ ಅಲ್ಲ ಬಿಡ್ರಿ, ಮಹಾದೇವಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದೆ. ಮಹಾದೇವಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರೇನ್ರಿ? ಮತ್ತೆ ಅಲ್ಲ, ಈಗ ನೋಡ್ರಿ ಟಿವಿಲೆಲ್ಲ ಬಂತು, ನೀನು ಹೋಗಿ ಏನಾದ್ರು ಚಾರ್ಜ್ ಗೀರ್ ತಗೋಬೇಡ ನಡಿ ಮನೆಗೆ ಅಂದವ್ರು ಯಾರು? ಡಿ ಕೆ ಶಿವಕುಮಾರ್ನ. ಡಿ ಕೆ ಶಿವಕುಮಾರ ಕೊಟ್ಟಿದ್ದ ಕಸಿದವ್ರು ಯಾರು? ಹೆಣ್ಮಕ್ಳಿಗೆ. ಅವ್ರಿಗೆ ಏನಪ್ಪ ಅಂದ್ರೆ, ಉತ್ತರ ಕರ್ನಾಟಕದ ಕುರುಬರಿಗೆ ಕೊಡ್ಲೇಬೇಕು ಸರಿ ಅಂತ ಇತ್ತು. ಯಾಕೆಂದ್ರೆ ಇವರು ಸಿಎಂ ಆದಾಗೆಲ್ಲ ಉತ್ತರ ಕರ್ನಾಟಕದ ಕುರುಬರನ್ನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವ್ರ ವಿರುದ್ಧ ಹತ್ಕೊಂಡು ಉರಿತಾ ಇದೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮುದಾಯ. ಒಬ್ಬರಿಗೂ ಕೊಡ್ಲಿಲ್ಲ ಅಲ್ಲಿ ಮಂತ್ರಿಗಿರಿನ ಇವರು. ಇಲ್ಲಿ ಇವ್ರ ಮಗನ ಕೊಟ್ಕೊಂಡ್ರು, ಇನ್ಯಾರೋ ಇವ್ರ ಖಾಸಗಿ ಖಜಾನೆ ಚೀಫ್ ಅವನ್ಯಾರೋ ಅವನಿಗೆ ಕೊಟ್ರು. ಎಂಥವನವನು? ಅವನಿಗೆ ಬೆಂಗಳೂರು. ಬೇರೆಯವ್ರಿಗೆ ಕೊಡಬೇಡ್ವೆ? ಅದು ಪಾಪ ಈ ಯಮ್ಮನಿಗೆ ಕೊಡಿ ಎಂದವರು ಇವರೇ. ಆಮೇಲೆ ಸ್ವಲ್ಪ ಗಲಾಟೆ ಬೇಡ, ಯಾರು ಹೇಳ್ದವ್ರು ಕೊಡುವಂತ, ಯಾರು ಹೇಳ್ದವ್ರು ಕೊಡುವಂತ. ಈ ಇಬ್ಬಂದಿ ನಾಟಕಗಳು ಸ್ವಾರ್ಥ ಬಿಡಬೇಕು. ಈ ಹೆಣ್ಮಗಳಿಗೂ ಅಷ್ಟೇ,